ನಮಸ್ಕಾರ ಸ್ನೇಹಿತರೆ, ನಮ್ಮನೆ ರುಚಿಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತೊಂದು ಇನ್ಸ್ಟೆಂಟ್ ಇಡ್ಲಿ ರೆಸಿಪಿ ತೋರಿಸ್ತಾ ಇದ್ದೀನಿ. ಈ ಇಡ್ಲಿ ತಯಾರಿಸೋದು ತುಂಬಾ ಸುಲಭ. ಕೇವಲ 30 ನಿಮಿಷ ಇದ್ದರೆ ಸಾಕು, ಇಡ್ಲಿ ತಯಾರಾಗಿರುತ್ತೆ. ಹೆಚ್ಚು ಪದಾರ್ಥಗಳ ಅಗತ್ಯನೂ ಇಲ್ಲ. ತಿನ್ನೋದಕ್ಕೂ ಅಷ್ಟೇ ತುಂಬ ರುಚಿಯಾಗಿರುತ್ತೆ. ಬಹಳ ಸಾಫ್ಟಾಗಿ ಹಗುರಕ್ಕೆ ತುಂಬ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ ನೋಡಿ. ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋನ ತಕ್ಷಣ ನೋಡೋದಕ್ಕೆ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಇನ್ಸ್ಟೆಂಟ್ ಅವಲಕ್ಕಿ ಇಡ್ಲಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲು ಒಂದು ಬೌಲ್ಗೆ 1 ಲೋಟ ಮೀಡಿಯಮ್ ಅವಲಕ್ಕಿ ಹಾಕ್ಕೊಂಡು ನೀರು ಹಾಕಿ ಚೆನ್ನಾಗಿ 2-3 ಸಲ ತೊಳೆದು ಬಿಡೋಣ. ತೊಳೆದಿರೋಂಥ ನೀರನ್ನು ಪೂರ್ತಿಯಾಗಿ ಚೆಲ್ಬಿಡೋಣ. ಒಂದು ಸಲ ನೀರನ್ನೆಲ್ಲ ಪೂರ್ತಿಯಾಗಿ ಚೆಲ್ಲಿದ ಮೇಲೆ ಇದಕ್ಕೆ 1 ಲೋಟ ಅಷ್ಟು ಮೊಸರು ಹಾಕ್ಕೊಳ್ಳೋಣ. ಮೊಸರೇನು ಹುಳಿ ಮೊಸರು ಹಾಕೋ ಅಗತ್ಯ ಇಲ್ಲ, ಫ್ರೆಶ್ ಮೊಸರು ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ. ಮೊಸರು ಹಾಕ್ಕೊಂಡ್ಮೇಲೆ ಒಂದು ಸಲ ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಳೋಣ. ಇದನ್ನು ಚೆನ್ನಾಗಿ ಕಲಿಸ್ಬಿಟ್ಟು 10 ನಿಮಿಷ ನೆನೆಯೋದಕ್ಕೆ ಪಕ್ಕಕ್ಕಿಟ್ಬಿಡೋಣ. ಒಂದು ಬೇರೆ ಬೌಲ್ಗೆ 1.5 ಲೋಟ ಇಡ್ಲಿ ರವೆ ಹಾಕ್ಕೊಳ್ಳೋಣ. ಎಲ್ಲ ಪದಾರ್ಥಗಳನ್ನು ಒಂದೇ ಲೋಟದಲ್ಲೇ ಅಳತೆ ಮಾಡಿ ಹಾಕ್ಕೊಳ್ಳಿ. ಇಡ್ಲಿ ರವೆಗೂ ಸಹ ನೀರು ಹಾಕ್ಬಿಟ್ಟು ಚೆನ್ನಾಗಿ 2-3 ಸಲ ತೊಳೆದ್ಬಿಡೋಣ. ತೊಳೆದಿರೋಂಥ ನೀರನ್ನು ಪೂರ್ತಿಯಾಗಿ ಚೆಲ್ಬಿಡೋಣ. ಪೂರ್ತಿಯಾಗಿ ನೀರನ್ನು ಚೆಲ್ಲೋದು ತುಂಬ ಮುಖ್ಯ. ನೀರು ಜಾಸ್ತಿ ಉಳಿಬಾರ್ದು ಇದರಲ್ಲಿ. ಒಂದು ಸಲ ಇದನ್ನು ಚೆನ್ನಾಗಿ ತೊಳೆದು ನೀರು ಚೆಲ್ಲಿದ ಮೇಲೆ ಇದನ್ನು ಸಹ 10 ನಿಮಿಷ ನೆನೆಯೋದಕ್ಕೆ ಬಿಟ್ಬಿಡೋಣ. 10 ನಿಮಿಷ ನೆನೆಯೋದಕ್ಕೆ ಬಿಟ್ಟ ಮೇಲೆ ಅವಲಕ್ಕಿ ಚೆನ್ನಾಗಿ ನೆಂದಿರುತ್ತೆ, ಗಟ್ಟಿಯಾಗಿರುತ್ತೆ. ಅದರಿಂದಾಗಿ ಅದನ್ನು ಒಂದು ಸಲ ಚೆನ್ನಾಗಿ ಕಲಿಸ್ಬಿಟ್ಟು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೊಳ್ಳೋಣ. ಇದನ್ನು ಅವಲಕ್ಕಿನ ಚೆನ್ನಾಗಿ ನುಣ್ಣಗೆ ರುಬ್ಬೋದು, ತುಂಬ ಮುಖ್ಯ. ಆದರೆ ಇದಕ್ಕೆ ಜಾಸ್ತಿ ನೀರಾಗಿ ಮಾಡ್ಕೊಳ್ಳೋಕೆ ಹೋಗಬೇಡಿ. ಸಾಧ್ಯ ಆದಷ್ಟು ನೀರು ಹಾಕದೇನೆ ಗಟ್ಟಿಯಾಗಿ ನುಣ್ಣಗೆ ರುಬ್ಕೊಳ್ಳಿ. ಅವಲಕ್ಕಿನ ಚೆನ್ನಾಗಿ ರುಬ್ಕೊಂಡು ನೆಂದಿರೋಂಥ ರವೆಗೆ ಇದನ್ನು ಸೇರಿಸ್ಕೊಳ್ಳೋಣ. ಈಗ ಇದಕ್ಕೆ ಅಗತ್ಯ ಇರೋಷ್ಟು ಉಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳೋಣ. ರವೆ ಚೆನ್ನಾಗಿ ನೆಂದು ಗಟ್ಟಿಯಾಗಿರುತ್ತೆ. ಮತ್ತು ನಾವು ಅವಲಕ್ಕಿನೂ ಅಷ್ಟೇ ಸ್ವಲ್ಪ ಗಟ್ಟಿಯಾಗಿಯೇ ರುಬ್ಕೊಂಡಿರ್ತೀವಿ. ಅದರಿಂದಾಗಿ ಇದೆರಡನ್ನೂ ಮೊದಲು ಚೆನ್ನಾಗಿ ಕಲಿಸ್ಕೊಳ್ಳೋಣ. ಒಂದು ಸಲ ರುಬ್ಬಿರೋ ಅವಲಕ್ಕಿ ಮತ್ತು ರವೆ ಎರಡೂ ಚೆನ್ನಾಗಿ ಹೊಂದ್ಕೊಂಡ್ಮೇಲೆ ತುಂಬಾ ಗಟ್ಟಿ ಅಂತ ಅನಿಸಿದ್ರೆ ಮಾತ್ರ ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಳೋಣ. ಇಲ್ಲ ನಮಗೆ ಇಡ್ಲಿ ಹಿಟ್ಟಿನ ಹದಕ್ಕಿದೆ ಅನ್ನೋಂಗಿದ್ರೆ ನೀರನ್ನು ಹಾಕೋ ಅಗತ್ಯ ಇರಲ್ಲ. ಅವಲಕ್ಕಿ ರುಬ್ಬುವಾಗ ಜಾಸ್ತಿ ನೀರಾಗಿ ರುಬ್ಕೊಂಡ್ಬಿಟ್ರೆ ಇಡ್ಲಿ ಹಿಟ್ಟಿನ ಹದ ತಪ್ಪೋಗುತ್ತೆ. ಅದರಿಂದಾಗಿ ಅವಲಕ್ಕಿ ರುಬ್ಬುವಾಗ ನೀರು ಹಾಕ್ಕೊಳ್ಳದೇ ಇರೋದೇ ಒಳ್ಳೆಯದು. ಕೊನೆಯದಾಗಿ ಇದಕ್ಕೆ 1 ಪ್ಯಾಕೆಟು ಈನೋ ಹಾಕ್ಕೊಳ್ಳೋಣ. ಈನೋ ಬಳಸುವಾಗ ಗ್ರೀನ್ ಪ್ಯಾಕೆಟು ಅಥವಾ ಬ್ಲೂ ಪ್ಯಾಕೆಟು ಇದನ್ನೇ ಹಾಕ್ಕೋಬೇಕು. ಇದ್ರ ಮೇಲೆ 1 ದೊಡ್ಡ ಚಮಚ ಅಷ್ಟು ನೀರು ಹಾಕ್ಬಿಟ್ಟು ಚೆನ್ನಾಗಿ ಇದನ್ನು ಕಲಿಸ್ಕೊಳ್ಳೋಣ. ಈಗ ಕಲಿಸುವಾಗ ತುಂಬ ಜೋರಾಗಿ ಕಲಿಸ್ಬಾರ್ದು. ಹಗುರ ಕೈನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಒಂದ್ಸಲ ಇದೆಲ್ಲವೂ ನೀಟಾಗಿ ಕಲಿಸ್ಕೊಂಡ್ಮೇಲೆ ಮೊದಲೇ ಇಡ್ಲಿ ಸವರಿ ಇಟ್ಕೊಂಡಿರೋ ಅಂಥ ಇಡ್ಲಿ ಪ್ಲೇಟ್ಗಳಿಗೆ ಹಿಟ್ಟನ್ನು ಹಾಕ್ಕೊಳ್ಳೋಣ. ಇನ್ನೂ ಹಾಕೋದಕ್ಕೆ ಮುಂಚೆನೇ ನಾನು ಎಣ್ಣೆ ಸವರಿ ಇಟ್ಕೊಂಡ್ಬಿಟ್ಟಿದ್ದೆ ಪ್ಲೇಟ್ಗೆ. ಇದನ್ನು ಇಡ್ಲಿ ಪ್ಲೇಟಿಗೆ ಹಾಕ್ಕೊಂಡು 10-12 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಹಬೆನಲ್ಲೇ ಬೇಯಿಸ್ಕೊಂಡ್ರೆ ಬಿಸಿ ಬಿಸಿ ಅವಲಕ್ಕಿ ಇಡ್ಲಿ ತಯಾರಾಗಿರುತ್ತೆ. ನೀವು ಖಂಡಿತ ಟ್ರೈ ಮಾಡಿ ನೋಡಿ. ಇದು ಬಹಳ ಸಾಫ್ಟಾಗಿ ಹಗುರಕ್ಕೆ ತುಂಬ ಚೆನ್ನಾಗಿ ಬರುತ್ತೆ. ಇದನ್ನು ಬ್ರೇಕ್ಫಾಸ್ಟ್ಗೂ ತಯಾರಿಸ್ಕೋಬೋದು ಅಥವಾ ರಾತ್ರಿ ಸಮಯದಲ್ಲಿ ಡಿನ್ನರ್ಗೂ ಸಹ ತಯಾರಿಸ್ಕೋಬೋದು. ತುಂಬ ಹಗುರಕ್ಕಿರುತ್ತೆ. ತಿಂದ ಮೇಲೆ ತುಂಬ ಹೊಟ್ಟೆ ಹೆವಿ ಅಂತ ಅನಿಸೋದಿಲ್ಲ. ಈಗಾಗಲೇ ನಾನು ಸಾಕಷ್ಟು ರೀತಿ ಇಡ್ಲಿಗಳು ತಯಾರಿಸೋದನ್ನು ತೋರಿಸಿದ್ದೀನಿ. ಸಾಕಷ್ಟು ಬ್ರೇಕ್ಫಾಸ್ಟ್ ರೆಸಿಪಿಗಳನ್ನು ಸಹ ತೋರಿಸಿದ್ದೀನಿ. ಆ ರೆಸಿಪಿಗಳ ಪ್ಲೇಲಿಸ್ಟು ವಿಡಿಯೋ ಕೊನೆಯಲ್ಲಿ ಹಾಕಿರ್ತೀನಿ. ನಿಮ್ಗೆ ಇಷ್ಟವಾದದ್ದನ್ನು ನೋಡಿ ಟ್ರೈ ಮಾಡಿ. ಹೇಗೆ ಅನ್ನಿಸ್ತು ಅಂತ ನನಗೆ ಹೇಳೋದನ್ನು ಮಾತ್ರ ಮರಿಬೇಡಿ. ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ನಿಮ್ಮ ಫ್ರೆಂಡ್ಸ್ಗೆ, ರಿಲೇಟಿವ್ಸ್ಗೆ ನನ್ನ ವಿಡಿಯೋನ ಶೇರ್ ಮಾಡಿ. ನನ್ನ ಚಾನಲ್ಗಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋಲಿ ಭೇಟಿಯಾಗೋಣ. ನಮಸ್ಕಾರ.